ನೋಡಿ ಇಷ್ಟು ಮಣ್ಣು ಕೈಯಲ್ಲಿ ತೆಗೆದಿದ್ದೀನಿ ಅಂದ್ರೆ ಅದು ಮೇಲ್ಗಡೆ ಇದೆಯಲ್ಲ ಲೇಯರು, ಅದೇ ಕಾರಣ. ಆಫೀಸ್ ಆದ್ಮೇಲೆ ಕೂತ್ಕೊಳ್ಳೋದು, ಒಂದು 2 ವಿಡಿಯೋ ನೋಡೋದು 1.5 ಗಂಟೆ ಕಾಲ. ಹಂಗೆ ನೋಡ್ತಾ ಒಂದ್ ತಿಂಗಳಲ್ಲಿ ಮುಗಿಸ್ಬಿಟ್ಟೆ ಅದನ್ನ. 1 ಸತಿ ಅಲ್ಲ 2 ಸತಿ ಅಲ್ಲ 3 ಸತಿನೂ ನೋಡಿದ್ದೀನಿ. ಈಗ ನನಗೆ ಇಲ್ಲಿ ತನಕ ಖುಷಿ ಕೊಟ್ಟಿದೆ. ನನಗೆ ಇನ್ನು 8 ವರ್ಷ ಆಗಿ ಫಸಲು ಬಂದ್ಮೇಲೆ ಗೊತ್ತಾಗುತ್ತೆ ನನಗೆ. ಬಟ್ ಇಲ್ಲಿ ತನಕ ನನಗೆ ಖುಷಿ ಕೊಡ್ತಿದೆ. ಮತ್ತೆ ನಾನು ಸೈನ್ಸ್ ಓದ್ದಷ್ಟು ಅದು ವ್ಯಾಲಿಡ್ ಅನ್ನಿಸ್ತಿದೆ ಅವ್ರು ಹೇಳಿರೋದು. ಓಕೆ, ಹುಳ ಬರುತ್ತೆ, ನಾನು ಬ್ರಹ್ಮಾಸ್ತ್ರ ಪ್ರಿಪೇರ್ ಮಾಡ್ಕೋಬೇಕು, ಹೊಡಿಬೇಕು ಅಂತ. ಸರಿ, ಒಂದು 2ರಲ್ಲಿ ನೋಡಿದ್ರೆ ಆಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ, 2 ದಿನದಲ್ಲಿ ಆಗೋಗುತ್ತೆ ಅಂತ ಸುಮ್ಮನೆ ಕಾಯ್ತಿದ್ದೆ. ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಈಗ ಜಾನ್ವರಿನೂ ಬಂದ್ಬಿಡ್ತು, ಒಂದು ಹುಳ ಬರಲಿಲ್ಲ. ಸಿಹಿಗುಂಬಳಕಾಯಿ ಬಲ್ತಿದ್ಯಾ? ನೀವು ಸ್ಪ್ರಿಂಕ್ಲರ್ ಹಾಕ್ಸಿದ್ ಒಳ್ಳೇದಾಯ್ತು. ಹೌದಾ? ಯಾಕಂದ್ರೆ ಇದೆಲ್ಲ ಡಿಕಂಪೋಸ್ ಆಗ್ಬೇಕಲ್ಲ, ಆ ಡಿಕಂಪೋಸ್ ಆಗಕ್ಕೆ ಆ ನೀರು ಸಹಾಯ ಮಾಡುತ್ತೆ. ನಿಜ ನಿಜ. ಅದ್ ಸಹಾಯ ಮಾಡದೆ ನೀವು ಬರೀ ಎಲ್ಲೋ ಒಂದೇ ಕಡೆ ನೀರ್ ಕೊಟ್ರೆ ಅದಲ್ಲಿ ಮಾತ್ರ ನೀರು ಹೋಗಿ ಬೇರೆ ಮಾತ್ರ ಹೋಗಿ ಸ್ವಲ್ಪ ಬೆಳವಣಿಗೆ ಆಗುತ್ತೆ. ಇದು ಹಂಗೆ ಉಳ್ಕೊಳ್ಳುತ್ತೆ, ಡಿಕಂಪೋಸ್ ಆಗಲ್ಲ. ಮಳೆ ಬಂದಾಗ ಮಾತ್ರ ಇದು ಮಾತ್ರ ಆಗುತ್ತೆ, ಕೆಲಸ ಮಾಡುತ್ತೆ. ಹೌದು. ಮತ್ತೆ ನಾನು ಸ್ಪ್ರಿಂಕ್ಲರ್ ಎಲ್ಲಿ ಹಾಕ್ಸಿದೆ ಅಂದ್ರೆ ಫಸ್ಟ್ ಬೆಡ್ ಮೇಲೆ ಹಾಕ್ಸಿದೆ. ಇಲ್ಲಿ ನೋಡ್ಬೋದು ನೀವು, ಸ್ಪ್ರಿಂಕ್ಲರ್ ಅಲ್ಲ ಸಾರಿ, ಡ್ರಿಪ್. ಹಳೆ ಡ್ರಿಪ್ ತೆಗಿಸ್ಬೇಕು, ಇಲ್ಲೇ ಇದೆ ನೋಡಿ. ಹಾಗೆ ಇಲ್ಲೂ ಹಾಕ್ಸಿದ್ದೆ. ಬರ್ತಾ ಏನು ಮಾಡಿದೆ, ಇದು ಬೆಳೀತಾ ನಾನು ಓದಿದ ಪ್ರಕಾರ ಈ ಎಲೆ ತುದಿ ಇದೆಯಲ್ಲ ಅಲ್ಲಿ ಬೇರ್ಗೆ ಬಂದಿರುತ್ತಂತೆ. ನಾನು ಇದಕ್ಕೆ ಡ್ರಿಪ್ನ ಇಲ್ಲಿಗೆ ತಂದುಬಿಟ್ಟಿದ್ದೆ. ನಾನು ಡ್ರಿಪ್ಪೇ ಇಟ್ಕೊಂಡಿದ್ರೆ ಈಗೇನು ಮಾಡ್ತಿದ್ದೆ, ಇಲ್ಲೊಂದು ಡ್ರಿಪ್ ಹಾಕಿರ್ತಿದ್ದೆ ಈ ಟ್ರೆಂಚ್ಗೆ. ಇಲ್ಲಿ ಡ್ರಿಪ್ ಇರ್ತಿತ್ತು, ಯಾಕಂದ್ರೆ ಇದ್ರ ಎಲೆ ತುದಿನೂ ಇಲ್ಲಿ ಬಂದಿದೆ ನೋಡಿ, ಇದು ಇಲ್ಲಿ ಬಂದಿದೆ. ಸೊ ಇಲ್ಲಿ ಡ್ರಿಪ್ ಹಾಕಿದ್ರೆ ಸಾಕಾಗ್ತಿತ್ತು, ಇಲ್ಲಿ ಹಾಕ್ತಿರ್ಲಿಲ್ಲ ಡ್ರಿಪ್ಪು. ನೆಕ್ಸ್ಟ್ ಟ್ರೆಂಚಿಗೆ ಹಾಕ್ತಿದ್ದೆ. ಸೊ ಹಾಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಹಿಂಗೆ ಫುಲ್ ಮುಚ್ಕೊಂಡ್ಬಿಡೋದು ವಿನೋದ್. ಇವಾಗ ಇಲ್ಲಿ ನಿಮ್ಗೆ ಡ್ರಿಪ್ಪೇ ಕಾಣಲ್ಲ ನಿಮಗೆ ನೋಡಿ. ಎಲ್ಲಾದ್ರೂ ಡ್ರಿಪ್ ಇತ್ತು ಅಂದ್ರೆ ಅಲ್ಲಿ ಕಾಣಲ್ಲ. ಟ್ರಬಲ್ ಶೂಟ್ ಮಾಡೋದು ತುಂಬಾನೇ ಕಷ್ಟ ಆಗಿರೋದು. ಮತ್ತೆ ನಾನು ಮುಂದೆ ಅರ್ಶಿನ ಬೆಳಿಬೇಕು ಅನ್ಕೊಂಡೆ ಇಲ್ಲಿ. ಇವಾಗ ನಿಮ್ಗೆ ಇದು ಹೇಳಿದ್ನಲ್ಲ, ಸಿಹಿ ಕುಂಬಳಕಾಯಿ ಹಾಕ್ಬೇಕು ಅಂತ ಬೀಜ ಹಾಕಿದೆ. ಅದು ಹೆಂಗ್ ಬೆಳೆಯೋದು? ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳಿಬೇಕು. ಸೊ ಅದೇ ಅರ್ಶಿನ ಎಲ್ಲ ಹಾಕ್ಬೇಕು ಅಂದ್ರೆ ಮಳೆ ಈಗ ಎರಾಟಿಕ್ ಆಗ್ತಿದೆ, ಮೊದಲ ತರ ನೀಟಾಗಿ ಬರ್ತಿಲ್ಲ. ನಾನು ಹಾಕ್ಬಿಟ್ಟು ಬರೀ ಇಲ್ಲಿತ್ತು ಅಂದ್ರೆ ಅದು ಮೊಳಕೆ ಬರದೆ ಎಷ್ಟೋ ಇದಾಗುತ್ತೆ. ಅದರಿಂದ ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ಕೊಂಡೆ ನಾನು. ಸ್ಪ್ರಿಂಕ್ಲರ್ ಹಾಕ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಅವ್ರು ಹೆಂಗಂತಂದ್ರೆ ಈಗ ಒಂದ್ ಎಕರೆ ತೋಟ ಇದೆ ಅಂದ್ರೆ ಬರೀ ಬಾಳೆನೆ ಹಾಕಿದೀನಿ ಅನ್ನೋರ್ಗೆ ಈ ಡ್ರಿಪ್ ಅದು ಈಸಿ. ಏನಕ್ಕಂದ್ರೆ ಒಂದ್ ಲೈನ್ ಅಲ್ಲಿ ಹಾಕಿರ್ತಾರೆ, ಅದು ಬಿಟ್ರೆ ಇನ್ನೇನು ಹಾಕಲ್ಲ ಅಷ್ಟೇ ಅವರು. ನಾವಿಲ್ಲಿ ಎಲ್ಲೆಲ್ಲ ಹಾಕ್ತಿವಿ. ಇಲ್ಲಿ 4.5 ಅಡಿಗೆ ಒಂದ್ ಗಿಡ ಇದೆ, ಮೇಜರ್ ಗಿಡಗಳು. ಈಗ ನಿಮ್ಗೆ ಸ್ಪ್ರಿಂಕ್ಲರ್ ಇಲ್ಲಿವರೆಗೂ ಬರ್ಲಿ, ಇಲ್ಲಿ ಪಕ್ಕದಲ್ಲಿ ಇಲ್ಲಿಗೆ ಇದು ನೀರು ಬೀಳದೆ ಇರ್ಲಿ ಸ್ಪ್ರಿಂಕ್ಲರ್ ಅಲ್ಲಿ. ನಿಜ ನಿಜ. ಇಲ್ಲಿರೋ ಗಿಡ ನಿಜ ಹೇಳಿದ ಅಲ್ಲಿ ಹೋಗುತ್ತೆ ಬೇರೆ ಇಲ್ಲಿ ತನಕ ಬಂದಿರುತ್ತಲ್ಲ. ಮತ್ತೆ ಇಲ್ಲಿದ್ರು ನೀರು ನಿಮ್ಗೆ ಬೇರೆ ಹುಡ್ಕೊಂಡ್ ಬರುತ್ತೆ. ಇಲ್ಲೊಂದು ಗಿಡ ಇದೆ, ಇದ್ರ ಬೇರೆ ನೀರು ಕುಡ್ದಿದೆ, ಅದು ಬೇರೆದು ಕೊಡುತ್ತೆ ಸಹಬಾಳ್ವೆ. ಓಕೆ, ಇದು ರೂಟ್ಸ್ ಹಿಂಗಾಗಿ ಈಗ ನಾನು ನೀರು ಕುಡ್ದಿದ್ದೀನಿ, ನಿನ್ಗೂ ಕೊಡ್ತೀನಿ ತಗೋ ಅಂತ ಟಚ್ ಆಗಿರುತ್ತಲ್ಲ ರೂಟ್, ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ನೀರು ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ರೆ ಉತ್ತಮ. ಇನ್ನೊಂದೇನಂದ್ರೆ ನಾನು ಜೀವಾಮೃತ ಕೊಡ್ತಿದ್ದೆ ಅಲ್ವಾ, ಜೀವಾಮೃತ ಬರೀ ಇಲ್ಲೇ ಬಿದ್ರೆ ಇಲ್ಲೂ ಇರುತ್ತೆ ನಿಮ್ಗೆ ಆರ್ಗ್ಯಾನಿಕ್ ಮ್ಯಾಟರ್. ನೀವು ಹೇಳ್ದಂಗೆ ಇಲ್ಲೂ ಡಿಕಂಪೋಸ್ ಆಗ್ಬೇಕಲ್ಲ, ಜೀವಾಮೃತ ಇಡೀ ಜಮೀನ್ಗೆ ಹೋಗ್ಲಿ ಅನ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡಿಸ್ದೆ. ಬೆಸ್ಟ್ ಸರ್ ಅದು. ಅದಕ್ಕೇನು ಜಾಸ್ತಿ ಖರ್ಚು ಮಾಡಿಲ್ಲ ವಿನೋದ್. ನಾನು ಲ್ಯಾಟ್ರಲ್ ಪೈಪ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗತ್ತೆ ನಿಮಗೆ. ಸ್ಪ್ರಿಂಕ್ಲರ್ ಇಲ್ಲಿ ಲ್ಯಾಟ್ರಲ್ ಪೈಪ್ ಇದೆ ನೋಡಿ, 20 mm ಲ್ಯಾಟ್ರಲ್ ಇದು. ಅದಕ್ಕೆ ಒಂದು ಮೈಕ್ರೋ ಇದು ಹಾಕಿ, ಇದು ಬಟರ್ಫ್ಲೈ ಸ್ಪ್ರಿಂಕ್ಲರ್. ಇದು ಇದೇ ಸಿಗುತ್ತೆ ಅಲ್ವಾ ಮಾರ್ಕೆಟ್ ಅಲ್ಲಿ? ಇದು ನಿಮ್ಗೆ ಒಂದು ಯೂನಿಟ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಯೂನಿಟ್. ನಾನು 14 ರೂಪಾಯಿ ಕೊಟ್ಟೆ ಆಗ. ಇದು ಪೈಪ್ ನಾರ್ಮಲ್, ಇದು ಲ್ಯಾಟ್ರಲ್ ಇನ್ಲೈನ್ ಅಲ್ಲ, ನಾರ್ಮಲ್ ನೀವು ತೂತ್ ಮಾಡ್ಕೋಬೇಕಷ್ಟೇ. ಇದಕ್ಕೊಂದು ಸಪೋರ್ಟ್ಗೆ ಈ ರೀತಿ ಒಂದು ಪೈಪ್ ಮೊದಲು ನಾನು ಇದು ಹಾಕಿದೆ. ಮೊದಲು ಹೆಂಗೆ ಮಾಡಿಸ್ದೆ ಡಿಸೈನ್ ಇದು ಅಂದರೆ, ಅಲ್ಲೊಂದು ಇದು ಟೊಮೆಟೊ ಹಾಕ್ತಾರೆ ಗೊತ್ತಾ ನಿಮಗೆ, ಕಡ್ಡಿಗಳು ಹಾಕ್ಬಿಟ್ಟು ಒಂದು ಇದು ಏನೋ ದಾರ ಎಳೆದಿರ್ತಾರೆ, ಅದಕ್ಕೆ ಇದನ್ನ ಹಾಕ್ಸಿದ್ದೆ ನಾನು. ಅದು 2 ತಿಂಗಳು ಬರಲಿಲ್ಲ ನನಗೆ. ನನ್ನ ಇದರಲ್ಲಿ ಇದಿದೆ ತುಂಬಾ ಟರ್ಮೈಟ್ಸ್, ಏನೋ ಗೆದ್ದಲು ತುಂಬಾ ಇದೆ. ಅದು 2 ತಿಂಗಳಿಗೆ ತಿನ್ಕೊಂಡ್ಬಿಡೋದು. ಸೊ ಕೊನೆಗೆ ಈ ವಿಧಿ ಇಲ್ಲ, ಈ ಪ್ಲಾಸ್ಟಿಕ್ ಹಾಕಿಸ್ಬೇಕು. ಅಂದ್ರು ಸಖತ್ ಹಾಕ್ಸಿದ್ರಲ್ಲ. ಎಷ್ಟಿದೆ ಇದು ನಿಮ್ಮ? ಯಾವುದು ಇದಾ ಸ್ಪ್ರಿಂಕ್ಲರ್? ಲೆಕ್ಕ ಹಾಕಿಲ್ಲ, 100 ಇದೆ. ಇದೆಯಲ್ಲ ತುಂಬಾ ಇದೆ. ಇಲ್ಲಿ 18 ಅಡಿ ಒಂದು ಹಾಕಿದ್ದೀನಿ. ಇಲ್ಲಿ ಅಲ್ಲೆಲ್ಲ 13.5. ಅಲ್ಲಿ ಫಸ್ಟ್ 13.5 ಫಸ್ಟ್ ಆ ಕಡೆ ಮಾಡಿಸ್ದೆ. ಫಸ್ಟ್ 13.5 ಅಡಿಗೆ ಹಾಕಿಸ್ದೆ. ಯಾಕಂದ್ರೆ ಅಂಗಡಿ ಅವ್ನು ಹೇಳ್ದ 6.5 ಅಡಿ 7 ಅಡಿ ಬರುತ್ತಿತ್ತು ಅಂತ, ಅದಕ್ಕೆ ನಾನು 13.5 ಹಾಕಿಸ್ದೆ. 13.5 ಏನಕ್ಕೆ ಅಂದ್ರೆ ಟ್ರೆಂಚ್ 4.5 ಅಡಿಗೆ ಇದೆ ಅಲ್ವಾ, 3 ಟ್ರೆಂಚಿಗೆ ಒಂದು ಹಾಕಿಸ್ದೆ. 4.5 × 3 = 13.5. ಅದಕ್ಕೆ ಅಲ್ಲಿ ಹಾಕಿಸ್ದೆ. ಅಲ್ಲಿ ಚೆನ್ನಾಗೇ ಬರ್ತಿತ್ತು, ಓವರ್ಲ್ಯಾಪ್ ಚೆನ್ನಾಗಿ ಆಗ್ತಿತ್ತು. ಇಲ್ಲಿ 18ಗೆ ಹಾಕಿಸ್ದೆ, ಇದು ನೀಟಾಗಿ ಕವರ್ ಆಗ್ತಿದೆ. ಕೃಷಿ ಬಗ್ಗೆ ಏನೂ ತಿಳ್ಕೊಂಡಿರ್ಲಿಲ್ಲ, ಯೂಟ್ಯೂಬ್ ಎಲ್ಲ ನೋಡಿ ಕೃಷಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸುಭಾಷ್ ಪಾಳೇಕರ್ ಅವ್ರನ್ನ ಗುರು ಅಂತ ತಗೊಂಡ್ರಿ. ಈಗ ನಾನು ಅವ್ರನ್ನ ಗುರುವಾಗಿ ತಗೊಂಡಿದ್ದು ಒಳ್ಳೇದಾಯ್ತು ಕೆಟ್ಟದಾಯ್ತು, ನಾನು ಈ ರೀತಿ ಮಾಡಬಾರ್ದಿತ್ತು, ತೋಟನ ಬೇರೆ ತರನೇ ಮಾಡಬೇಕಿತ್ತು ಅಂತ ಏನಾರು ಅನ್ನಿಸ್ತಿದ್ಯಾ? ಸೊ ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳು ನಂದು ಓನಿದೆ ಆಯ್ತಾ. ಸ್ಟಾರ್ಟಿಂಗು ನಾನು ನಿಮ್ಗೆ ನೀವು ಬಂದಾಗ ಹೇಳಿದ್ದೀನಿ, ತುಂಬ ಜನಕ್ಕೆ ಹೇಳ್ತಾನೆ ಇರ್ತೀನಿ. ನಾನು
ಕೃಷಿ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಬೆಂಗಳೂರಲ್ಲಿದ್ದೆ. ಅಲ್ಲಿಂದ ಮೈಸೂರಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ. ಸರಿ ಇನ್ನೇನಕ್ಕೆ ತಡ ಅಂತ ಇದು ಮಾಡಿದೆ. ಮೈಸೂರಿಗೆ ಬಂದ ತಕ್ಷಣ ಸಂಜೆ ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬ್ ವೀಡಿಯೋಸ್. ನಿಮ್ಮದೇ ಫಸ್ಟ್ ಅದು ತಮ್ಮಯ್ಯ ಸರ್ ಅಂತ ಇದ್ದಾರೆ, ಅವ್ರದ್ದು 1 ಎಕರೆ ತೋಟ ಅಭಿಜಿತ್ ಅವ್ರದ್ದು ಅಂತ ಇತ್ತು, ಅದು ನೋಡಿದೆ. ಓಕೆ. ಸೊ ಆಗ ನನಗೆ ಒಂದಷ್ಟು ಖುಷಿ ಆಯಿತು ಆಯಿತಾ. ಹಂಗೆ ಅದಾದಮೇಲೆ ಒಂಥರ ಏನೋ ಅಡಿಕ್ಷನ್ ಥರ ತುಂಬ ವೀಡಿಯೋಸ್ ನೋಡಿದೆ. ನೋಡ್ತಾ ಅಲ್ಲೊಂದು ಇಲ್ಲೊಂದು ವಿಷಯ ಗೊತ್ತಾಗ್ತಿತ್ತು ಹೊರತು ನನಗೆ ನಾನಾಗೆ ಹೇಗೆ A to Z ಮಾಡೋದು ಅಂತ ಅಷ್ಟು ಕಾನ್ಫಿಡೆನ್ಸ್ ಬರಲಿಲ್ಲ ನನಗೆ. ತುಂಬ ವಿಚಾರಗಳು ಇಲ್ಲೊಂದು ವಿಚಾರ ಅದನ್ನ ಅರೇಂಜ್ ಮಾಡಬೇಕಲ್ಲ, ಪಜಲ್ನ ಅರೇಂಜ್ ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ. ಆಗ ನಾನು ಹುಡುಕ್ತಿದ್ದೆ, ನಾನು ಈ ಥರ ಯಾವುದಾದ್ರೂ A to Z ಆ ಇಂದ ಆಹಾ ತನಕ ಯಾರಾದರೂ ಹೇಳ್ಕೊಡ್ತಾರಾ ಅಂತ ಹುಡುಕ್ತಾ ಇದ್ದೆ. ಆಗ ನನಗೆ ಸಿಕ್ಕಿದ್ದು ಯಾರ್ದು ಪ್ರಸನ್ನ ಮೂರ್ತಿಗಳದ್ದು ನೈಸರ್ಗಿಕ ಕೃಷಿ. ನಂಗೆ ಆಗಲೇ ಸುಭಾಷ್ ಪಾಳೇಕರ್ ಯಾರು ಅಂತ ಗೊತ್ತಾಗಿತ್ತು. ಅಲ್ಲಿದ್ದಂಗೆ ಗೊತ್ತಿರಲಿಲ್ಲ ನನಗೆ. ನಾನು ಹುಡುಕ್ತಿದ್ದು ಏನೋ ಆರ್ಗ್ಯಾನಿಕ್ ಫಾರ್ಮಿಂಗು, ಕೆಮಿಕಲ್ ಫ್ರೀ ಫಾರ್ಮಿಂಗ್, ಅದು ಸರ್ಚ್ ಟರ್ಮ್ ಇದ್ದಿದ್ದು ನಂದು. ಇಲ್ಲ ಪಕ್ಕದಲ್ಲ ಬನ್ನೂರು ಕೃಷ್ಣಪ್ಪ ಅವರೇ, ನಂಗೆ ಅವ್ರು ಯಾರು ಅಂತಾನೂ ಗೊತ್ತಿರಲಿಲ್ಲ ನನಗೆ. ಅವರೆಲ್ಲ ಅವರೆಲ್ಲ ಪಕ್ಕಾ ಶಿಷ್ಯಂದ್ರು ನಿಮ್ ಗುರುಗಳಿಗೆ. ನಮ್ಗೆ ಯಾರೂ ಗೊತ್ತಿರಲಿಲ್ಲ, ನನಗೆ ಏನೂ ಗೊತ್ತಿರಲಿಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡೇ ಇಲ್ಲ ವಿನೋದ್ ಆ್ಯಕ್ಚುಲಿ. ಸೊ ಆಗ ಬಂದಾಗ ಇದು ಯೂಟ್ಯೂಬಿಂದ ಎಲ್ಲ ನನಗೆ ಗೊತ್ತಾಯಿತು. ಆಮೇಲೆ ಗೂಗಲ್ ಹೋಗೋದು, ಯಾರು ಇವರು ಅಂತ ನೋಡೋದು. ಆಗ ಇವ್ರು ಇದು ಏನೋ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾರೆ, ಏನು ಗೊತ್ತಿಲ್ಲ ನನಗೆ. ಒಟ್ಟು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಂತ ಸರಿ ಕೂತ್ಕೊಂಡು ನೋಡೋಣ ಅಂತ ಸಂಜೆ ಆಫೀಸ್ ಆದಮೇಲೆ ಕೂತ್ಕೊಳ್ಳೋದು, 1-2 ವಿಡಿಯೋ ನೋಡೋದು 1.5 ಗಂಟೆ ಕಾಲ. ಹಂಗೆ ನೋಡ್ತಾ ಒಂದು ತಿಂಗಳಲ್ಲಿ ಮುಗಿಸ್ಬಿಟ್ಟೆ ಅದನ್ನ. 1 ಸತಿ ಅಲ್ಲ 2 ಸತಿ ಅಲ್ಲ 3 ಸತಿನೂ ನೋಡಿದ್ದೀನಿ. ಅದು ನೋಡಿದಾಗ ಒಂಥರ ನನಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಒಂದು ಸತಿ ಅದು ನೋಡಿದ್ಮೇಲೆ ನನಗೆ ಸ್ವಲ್ಪ ಪೀಸಸ್ ಬಂತಲ್ಲ ಇನ್ಫಾರ್ಮೇಷನ್. ಆಮೇಲೆ ನಿಮ್ಮ ವೀಡಿಯೋಗಳು ಇನ್ನು ಮಿಕ್ಕಿದವ್ರ ವೀಡಿಯೋ ಎಲ್ಲ ನೋಡ್ತಾ ಆಗ ನನಗೆ ಒಂದು ಚಿತ್ರಣ ಅಡಿಷನ್ ಆಗ್ತಾ ಹೋಯ್ತು. ಹಾಗೆ ನಾನು ಸುಭಾಷ್ ಪಾಳೇಕರ್ ಇದು ಕೃಷಿನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನಾನು ಅದನ್ನೇ ಮಾಡಬೇಕು ಅಂತ ಏನು ಮಾಡಿರಲಿಲ್ಲ. ಅಲ್ಲ, ಈಗ ನಿಮಗೆ ಅದು ಸಂತೃಪ್ತಿ ತಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ನಾನು ಓದ್ತಾ ಇವಾಗ ನೀವು ಈ ಅಗ್ರಿಕಲ್ಚರ್ ಬಗ್ಗೆ ಓದಿದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇದೆ ವಿನೋದ. ಇದು ಬ್ರಹ್ಮಾಂಡ, ಅದು ಜೀವನ ಜನ್ಮಗಟ್ಟಲೆ ಓದಿದ್ರು ಮುಗಿದೇ ಇರೋದು, ತೀರಿದೇ ಇರೋದು. ಅವ್ರು ಪಾಳೇಕರ್ ಅವ್ರು ಹೇಗೆ ಮಾಡಿದ್ದಾರೆ ಅಂದರೆ 4 ಚಕ್ರ ಅಂತ ಹೇಳ್ತಾರೆ ಅವರು. ಬೀಜಾಮೃತ, ಜೀವಾಮೃತ, ಹೊದಿಕೆ ಮತ್ತು ಆರ್ದ್ರತೆ. 4 ಚಕ್ರದಲ್ಲಿ ಅವರು ಎಷ್ಟೋ ಕಾನ್ಸೆಪ್ಟ್ಸ್ನ, ಇವಾಗ ನಾನು ಇಷ್ಟೆಲ್ಲ ಲೆಫ್ಟ್ ಬ್ರೈನ್ ಅಂತಾರೆ ಅದನ್ನ, ರಿಸರ್ಚಿಗೆ ಲೆಫ್ಟ್ ಬ್ರೈನ್ ಇಷ್ಟು ಯೂಸ್ ಮಾಡಿದೆ ನಾನು. ಸುಮ್ಮನೆ ಕೃಷಿ ಮಾಡಬೇಕು ಅಂದರೆ ಅವ್ರು ಎಷ್ಟು ಸಿಂಪಲ್ ಮಾಡಿಬಿಟ್ಟಿದ್ದಾರೆ. ಏನು ತಲೆ ಕೆಡ್ಸ್ಕೊಬೇಡಪ್ಪ, ಒಂದು ಬೀಜ ಊರ್ತೀಯಾ, ಬೀಜಾಮೃತ ಮಾಡು, ಅದು ಬೀಜ ಊರು, ಜೀವಾಮೃತ ಕೊಟ್ಕೊಂಡು ಹೋಗು, ಏನೇ ಕಾರಣಕ್ಕೂ ನಿಮ್ಮ ಭೂಮಿ ಎಕ್ಸ್ಪೋಸ್ ಆಗೋದು ಬೇಡ, ಮಲ್ಚಿಂಗ್ ಇರಲಿ, ನೀರನ್ನ ಮಿತಿಯಾಗಿ ಕೊಡು, ಹೆವಿ ಎಕ್ವಿಪ್ಮೆಂಟ್ ಎಲ್ಲ ಬೇಡ, ಏನಕ್ಕಂದ್ರೆ ಆರ್ದ್ರತೆ ಇರಲಿ, ಅಷ್ಟೇ ಅವ್ರು ಹೇಳಿರೋದು. ಅಷ್ಟು ಮಾಡ್ಕೊಂಡು ಹೋದ್ರೆ ನಿಮಗೆ ಆರಾಮಾಗಿ ಕೃಷಿ ಆಗೋಗುತ್ತೆ. ನೀವು PhD ಮಾಡೋದು ಬೇಕಿಲ್ಲ, ಮಾಸ್ಟರ್ಸ್ ಮಾಡೋದು ಬೇಕಿಲ್ಲ, ಅವ್ರು ಇದರಲ್ಲಿ ಇದಾಗುತ್ತೆ. ನನಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ತಿಳ್ಕೊಳ್ತಾ ಇವಾಗ ನನಗೆ ಇವಾಗ ಗೊತ್ತಾಗ್ತಿದೆ ನನಗೆ, ಇದು ನೈಟ್ರೋಜನ್ ಫಿಕ್ಸರು, ಇದು ಏಕದಳ, ದ್ವಿದಳ, ಇದು ಅಂತ. ಅವ್ರ ಮಾಡೆಲ್ ಬ್ಯೂಟಿ ನೋಡಿ. ಕಪಲ್ ಆಫ್ 2 ವಿಷಯ ಹೇಳ್ತೀನಿ. ನೀವು ಯಾವುದೇ ಗಿಡ ತೊಗೊಂಡ್ರೆ ಹೇಳಿದ್ನಲ್ಲ, ಒಂದು ಏಕದಳ ಇದೆ ಅಂದರೆ ಇನ್ನೊಂದು ದ್ವಿದಳ ಇದೆ, ದ್ವಿದಳ ಇದ್ದರೆ ಏಕದಳ ಇದ್ದೇ ಇದೆ. ಮತ್ತು ಅವ್ರ ಮಾಡಲ್ ಇದು ನೋಡಿದ್ರೆ ಈ ಸಾಲು ನಾವು ನಿಂತಿರೋದು ಪರ್ಮನೆಂಟ್ ಸಾಲು. ಅಡಿಕೆ ಬರುತ್ತೆ, ಕೊಕ್ಕೋ ಬರುತ್ತೆ, ಅಡಿಕೆ ಬರುತ್ತೆ, ಕೊಕ್ಕೋ ಬರುತ್ತೆ. ಪರ್ಮನೆಂಟ್ ಇದು. ಓಕೆ. ಅಂದರೆ ವರ್ಷಾನ್ಗಟ್ಲೆ ಬರುತ್ತೆ, 70-80 ವರ್ಷ ಇರುತ್ತೆ, ಆರಾಮಾಗಿ ಬರುತ್ತೆ. ಅದೇ ಇದು ಗ್ಲಿರಿಸಿಡಿಯಾ ಬಾಳೆ ಇದೆ ಈ ಸಾಲು. ಹೌದು. ಮುಂದೆ ನಾನು ಏನಕ್ಕೋ ಒಂದು 9 ಅಡಿ ರೋಡ್ ಬೇಕು ನನಗೆ, ಯಾವುದೋ ಬ್ಯಾಟ್ರಿ ಆಪರೇಟರ್ ತರಬೇಕು ನಾನು, ಏನಕ್ಕೆ ಹಾರ್ವೆಸ್ಟ್ಗೆ ಬೇಕು, ಇದನ್ನ ಆರಾಮಾಗಿ ತಗೊಂಡ್ಬಿಡ್ಬೋದು. ಇದೆಲ್ಲ ನೆರಳಾಯಿತು ಅಂದರೆ ಇದ್ರ ಈಲ್ಡು ಕಡಿಮೆ ಆಗುತ್ತೆ, ಬಾಳೆ ಈಲ್ಡ್ ಕಡಿಮೆ ಆಗುತ್ತೆ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಬಟ್ ಒಂದು ಈ ಸಾಲ್ ತೆಗೆದ್ರೆ ತಾನೇ ಇರುತ್ತೆ. ನಾನು ಹೇಳಿದ್ದು ನಮ್ಗೆ ಏನಕ್ಕೋ ರೋಡ್ ಬೇಕೀಗ, 9 ಅಡಿ ರೋಡ್ ತೆಗಿಬೋದು. ಇದು ಕೊಟ್ಟವರಿಗೆಲ್ಲ ಈಗ ಅಡಿಕೆನ ತೆಗಿಯಕ್ಕೆ ಅಷ್ಟೊಂದು ಬೇಜಾರಾಗುತ್ತೆ. ಎಕ್ಸಾಕ್ಟ್ಲಿ. ಅದನ್ನ ತೆಗಿಯಕ್ಕೆ ಅಷ್ಟೇನು ಬೇಜಾರಾಗಲ್ಲ, ಬೇಜಾರಾಗುತ್ತೆ ಆದ್ರೆ ಅಷ್ಟು ಬೇಜಾರಾಗಲ್ಲ. ಅವ್ರು ಅದು ಮಾಡಲಲ್ಲಿ ನೋಡಿ, ಒಂದು ಪರ್ಮನೆಂಟ್ ಸಾಲ್ ಇದೆ, ಒಂದು ಟೆಂಪರರಿ, ಒಂದು ಪರ್ಮನೆಂಟ್ ಟೆಂಪರರಿ. ಅದು ಡಿಸೈನ್ ಚೆನ್ನಾಗಿದೆ. ಮತ್ತೆ ಮೇಜರ್ ನನಗೆ ಡ್ರಾಯಿಂಗ್ ಫ್ಯಾಕ್ಟರ್ ಏನಂದ್ರೆ ತುಂಬಾ ಸಿಂಪ್ಲಿಫೈ ಮಾಡಿಬಿಟ್ರು. ಒಂದೇ ಸತಿಗೆ ನಾನು ಹೊಸಬ ಬಂದಾಗ 20 ವಿಷಯ ಯಾರಾದ್ರೂ ಹೇಳಿದ್ರು ಅಂದ್ರೆ ತಲೆ ಕೆಟ್ಟೋಗುತ್ತೆ, ಅರ್ಥನೂ ಆಗಲ್ಲ, ತಲೆ ಕೆಟ್ಟೋಗುತ್ತೆ, ಏನ್ ಮಾಡೋದು ಏನ್ ಬಿಡಲ್ಲ, ಡಾಂಟಿಂಗ್ ಆಗೋಗುತ್ತೆ. ಇವ್ರು 4 ಇದ್ರಲ್ಲಿ ಹೇಳಿರೋದು. ನಾನು ಇನ್ನೂ ಓದ್ತಾ ನನಗೆ ಇನ್ನೂ ಕಾನ್ಫಿಡೆನ್ಸ್ ಏನು ಬರ್ತಿದೆ ಅಂದ್ರೆ ಆ 4 ವಿಷಯದಲ್ಲಿ ಎಲ್ಲ ಕವರ್ ಆಗ್ತಿದೆ ಅಂತ. ಓಕೆ. ಅಂದರೆ ಇವ್ರದ್ದು ಸರಳ ಸೂತ್ರಗಳು, ಇವ್ರದನ್ನ ನಾನು ಫಾಲೋ ಮಾಡಿದ್ರೆ ಚೆನ್ನಾಗಿ ಕೃಷಿ ಮಾಡ್ಬೋದು. ಓಕೆ. ನನಗೆ ಇಲ್ಲಿ ತನಕ ಖುಷಿ ಕೊಟ್ಟಿದೆ. ನನಗೆ ಇನ್ನು 8 ವರ್ಷ ಆಗಿ ಫಸಲು ಬಂದಮೇಲೆ ಗೊತ್ತಾಗುತ್ತೆ ನನಗೆ. ಬಟ್ ಇಲ್ಲಿ ತನಕ ನನಗೆ ಖುಷಿ ಕೊಡ್ತಿದೆ. ಮತ್ತೆ ನಾನು ಸೈನ್ಸ್ ಓದಿದಷ್ಟು ಅದು ವ್ಯಾಲಿಡ್ ಅನ್ನಿಸ್ತಿದೆ ಅವ್ರು ಹೇಳಿರೋದು. ಓಕೆ ಸರ್. ಓಕೆ. ಅಂದ್ರೆ ಈಗ ಮುಂದೆ ಬರ್ತಾರಲ್ಲ ಕೃಷಿಗೆ, ಅವರು ಕೂಡ ಅವ್ರನ್ನ ಅನುಸರಿಸಬಹುದು. ಖಂಡಿತ ಅನುಸರಿಸಿದ್ರೆ ನಿಮ್ಗೆ ಯಾವುದೇ ರಿಗ್ರೆಟ್ ಇರಲ್ಲ ಮುಂದೆ. ನಾನು ಯಾಕೆ ಬಂದೆ, ಈ ಪಾಳೇಕರ್ನ ಯಾಕೆ ಫಾಲೋ ಮಾಡಿದೆ,
ಆ ಥರ ಏನೋ ರಿಗ್ರೆಟ್ ಅನ್ಸಲ್ಲ. ಅಲ್ಲ, ಕೃಷಿಗೆ ಬಂದ್ರೇನೆ ರಿಗ್ರೆಟ್ ಬರಲ್ಲ ನಿಮಗೆ, ನ್ಯಾಚುರಲ್ ಕೃಷಿಗೆ ಬಂದ್ರೆ. ಇನ್ನೊಂದೇನು ಅನ್ಸಿದೀನಿ ಅಂದ್ರೆ, ಅವ್ರದ್ದು ಪರಿಚಯ ಆದ್ಮೇಲೆ ನಾನು ವಿಡಿಯೋ ನೋಡ್ತಾ ಬಂದಂಗೆ ನಾರಾಯಣ್ ರೆಡ್ಡಿ ಅವ್ರದ್ದು ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ತಮ್ಮಯ್ಯ ಸರ್ದು ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವ್ರದ್ದೆಲ್ಲ ಮಾಡೋ ವಿಧಾನ ಬೇರೆ ಬೇರೆ ತರ ಇರ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ಏನಕ್ಕೆ ಅವ್ರು ಮಾಡ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಎಲ್ಲಾರ್ದು ಒಂದೇ ಇರುತ್ತೆ. ಹೌದೌದು ಅಲ್ವಾ? ಲೈಕ್ ಬೇಸಿಕ್ ಪ್ರಿನ್ಸಿಪಲ್ ಸೇಮ್. ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಮಾತಾಡಿದ್ರು ಅಂದ್ರೆ ಮಣ್ಣಲ್ಲಿ ಏನಿರ್ಬೇಕು ಹೇಳಿ? ಮಣ್ಣಲ್ಲಿ ಜೀವ ಇರಬೇಕು. ಅಂದ್ರೆ ಮಣ್ಣಕ್ಕೆ ಜೀವ ಅಂದ್ರೆ ಏನರ್ಥ? ಮಣ್ಣಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್. ನಮ್ಮ ಕೆಲಸ ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಕೆಲಸ ಏನು ಅಂದ್ರೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದು ಏನೋ ಮಣ್ಣಲ್ಲಿ ಇರಂಗ್ ಮಾಡೋದೇ ನಮ್ಮ ಕೆಲಸ ಅಷ್ಟೇ. ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಊಟ ಕೊಡಬೇಕು ಅಂದ್ರೆ ಏನು? ಆರ್ಗ್ಯಾನಿಕ್ ಮ್ಯಾಟರ್. ಅವಕ್ಕೆ ಮನೆ ಕೊಡಬೇಕು, ಏನು? ಮಲ್ಚಿಂಗ್, ಡೈರೆಕ್ಟ್ ಬಿಸಿಲು ಬರ್ಕೊಡ್ದು. ಮತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಲ್ಲ ಹಾಳಾಗೋಗಿರುತ್ತೆ, ಭೂಮಿ ಉತ್ತಿ ಕೆಮಿಕಲ್ ಹಾಕಿ ಎಲ್ಲ. ಅದಕ್ಕೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಿಮಗೆ ಜೀವಾಮೃತ ಕೊಡ್ತೀರಾ. ನಾವು ಮಾಡಬೇಕಾಗಿರೋ ನೈಸರ್ಗಿಕ ಕೃಷಿನಲ್ಲಿ ಕೆಲಸ ಏನಂದ್ರೆ ಬರೀ ಅಷ್ಟೇ, ನಮ್ಮ ಸೂಕ್ಷ್ಮ ಜೀವಾಣುಗಳಿಗೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಡಿ ಅಂತ. ಪ್ರೈಮರಿ ಅದು. ನೀವು ಯಾರನ್ನೇ ನೋಡಿದ್ರು ಅದೇ ಹೇಳ್ತಾರೆ. ನಮ್ಮ ನಾರಾಯಣ ರೆಡ್ಡಿ ಸರ್ ನಾಡಪ್ ಕಾಂಪೋಸ್ಟ್ ಅಂತ ಹೇಳ್ತಿದ್ರು. ಅಂದ್ರೆ ಅದೇ ಏನು, ಅದರಲ್ಲೂ ಗೊಬ್ಬರ ಆಗೋದು, ಅದರಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರೋದು. ಅವರು ಮಲ್ಚಿಂಗ್ ಅಂತ ಹೇಳೋರು. ತಮ್ಮಯ್ಯ ಗುರುಗಳು ಅದೇ ಹೇಳ್ತಾರೆ. ಅವರು ಗೋಕುಪಾಮೃತ ಯೂಸ್ ಮಾಡ್ತಾರೆ ಅನ್ಸುತ್ತೆ ಪ್ರೈಮರಿಲಿ. ಎಲ್ಲರೂ ಅದೇ ಹೇಳ್ತಾರೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ಎಲ್ಲ ಕಾಡನ್ನೇ ನೋಡಿದ್ದಾರೆ. ಹಾ, ಕಾಡಿನಲ್ಲಿ ಏನಿದೆ ಅದನ್ನ ಅಧ್ಯಯನ ಮಾಡಿ ಅದನ್ನ ಇಲ್ಲಿ ತೋಟದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಜ ನಿಜ ನಿಜ. ಇದು ಜಾಯ್ಕಾಯಿ ವಿನೋದ್, ಒಂದು ಉಳ್ಕೊಂಡಿದೆ ಪಾಪ ಅಂತ ಹೇಳಿದ್ನಲ್ಲ. ಇದಕ್ಕೇನು ಶೇಡ್ ನೆಟ್ ಕಟ್ಟದ ಏನೋ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಶೇಡ್ ಇರೋದ್ರಿಂದ ಬರುತ್ತಾ ಏನೋ ಗೊತ್ತಿಲ್ಲ, ಬಟ್ ನೋಡ್ತೀನಿ. ಇನ್ನೊಂದು ಸ್ವಲ್ಪ ಹಿಂಗೆ ಇದೆಲ್ಲ ಸುಟ್ಟಿರೋದು ಎಲೆ ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಇದಕ್ಕೊಂದು ಶೇಡ್ ನೆಟ್ ಕಟ್ತೀನಿ. ಬೀಜದ ಗಿಡ ಹಾಕಿದ್ದು. ಇಲ್ಲಿ ಗೊತ್ತಾಗತ್ತೆ ನೋಡಿ, ಅಲ್ಲಿ ತೆಂಗಿದೆ ನೋಡಿ, ಇಲ್ಲಿ 4 ತೆಂಗು ಮಧ್ಯ ಇದೆ, ಅಲ್ಲೂ ತೆಂಗಿದೆ, ಅಲ್ಲೊಂದು ತೆಂಗಿದೆ. ಹೌದು ಹೌದು. ನಾನು ಬೇರೆ ಕಡೆ ಈ ಒಂದು ಪ್ರಮಾಣದಲ್ಲಿ ತೊಗರಿನ ನೋಡಿಲ್ಲ. ಹೌದಾ? ಇಷ್ಟು ದೊಡ್ಡದಾಗಿ ಪೊದೆ ರೀತಿ. ಹೌದು. ಈ ಕಾಂಡದ ದಪ್ಪ ನೋಡಿ, ಕೂಡ ನೋಡಿ ಗರ್ತು. ಅಲ್ಲೊಂದು ಕಟ್ಸಿದ್ರ ನೋಡ್ದೆ. ಹೌದು, ತೊಗರಿನ ಇಷ್ಟು ದಪ್ಪ. ಯಾವುದೋ ಒಂದು ಮರ ಸೈಜ್ ಐತೆ. 8-10 ಅಡಿ ಎತ್ತರ ಬರ್ತಿತ್ತು. ಓಕೆ, ನಿಮ್ಗೆ ಈಲ್ಡ್ ಎಲ್ಲ ಚೆನ್ನಾಗಿ ಕೊಡ್ತಿತ್ತ? ತೊಗರಿ ಚೆನ್ನಾಗಿ ಸಿಕ್ತಿತ್ತ ಮನೆಗೆ? ಇನ್ನೊಂದು 15 ದಿನ ಆದ್ಮೇಲೆ ಹೇಳ್ಬಲ್ಲೆ. ಇದೆಲ್ಲ ತಗೋಬೇಕು. ಮನೆಗೆ ಆರಾಮಾಗಿ ಸಿಕ್ತು, ಮನೆಗೆ ಸಾಕು ಅನ್ನಷ್ಟು ಸಿಗತ್ತೆ. ಕಮರ್ಷಿಯಲ್ ಆಗು ಸಿಗತ್ತೆ ಅನ್ಸುತ್ತೆ. ಇಲ್ಲ ಬೇಳೆ ಮಾಡಿಸ್ಬಿಡ್ತೀನಿ ಇದನ್ನ. ಓಕೆ, ಇಲ್ಲ ನೋಡಿ, ನೆನ್ನೆ ಇವ್ರು ಹೇಳ್ತಿದ್ರು ಹಿಂಗೆ ಬಿಡಬೇಡಿ ನೀವು, ಕೀಳಿಸ್ಬಿಡಿ, ಹುಳು ತಿನ್ಬಿಡತ್ತೆ ಅಂತ. ಮೊದಲನೇ ಸತಿ ಮಾಡ್ತೀರ, ನನಗೂ ಗೊತ್ತಿಲ್ಲ. ಇದನ್ನ ತೆಗೆಸಿ ಬೇಳೆ ಮಾಡಿಸೋಣ ಅಂತ. ಓಕೆ, ಇದು ಒಂಥರ ನಾಟಿ ತೊಗರಿ. ಇದು ನಿಮ್ಮದು ಆ್ಯಕ್ಚುಲ್ ಬೀಜ ಎಲ್ಲ ತಂದು ಹಾಕಿದ್ರೆ ಇಷ್ಟಿಷ್ಟು ದೊಡ್ಡದು ಬರುತ್ತೆ ಕಾಯಿ. ಇದು ಹಂಗಿಲ್ಲ, ಇಷ್ಟಿಷ್ಟೇ ಬರುತ್ತೆ. ಅದ್ರ ರುಚಿ ತುಂಬ ಇರುತ್ತೆ, ಮತ್ತು ಕಾಳು ಚೆನ್ನಾಗಿದೆ ಒಳಗಡೆ. ಮನೆಗೆ ಹೋಗಿ ಕಿತ್ಕೊಂಡು ಮಾಡಿಸಿದ್ದು ಕಾಳು ಚೆನ್ನಾಗಿದೆ. ಮುಖ್ಯ ಮಣ್ಣು ನೋಡಿ. ಸಾವಯವ ಕೃಷಿಲಿ ಮಾಡಬೇಕಾಗಿರೋದೇ ಸರ್, ಮಣ್ಣನ್ನು ಫಸ್ಟ್ ಸಿದ್ಧಗೊಳಿಸಬೇಕು. ಹೌದು ಹೌದು. ಇನ್ನು 2 ವರ್ಷ 3 ವರ್ಷ ಸಿದ್ಧ ಆದ್ರೆ. ಹೌದು. ಈಗ ಇದೇ ಗಿಡ ಎಷ್ಟು ಬಿಡ್ತಿತ್ತು? ಹೌದು, 2 ವರ್ಷ 3 ವರ್ಷ ಆದ್ಮೇಲೆ ಜಾಸ್ತಿ ಬಿಡುತ್ತೆ. ನಿಜ ನಿಜ ನಿಜ. ಯಾಕಂದ್ರೆ ಮಣ್ಣು ಶಕ್ತಿ ಆಗಿರುತ್ತೆ. ನಿಜ ನಿಜ ನಿಜ. ನನಗೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ನಿಮಗೆ ಈ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ನಾನು ಬಾಳೆನ ಸೆಪ್ಟೆಂಬರ್ 1, 2023 ನಾಟಿ ಮಾಡಿದ್ದು. ನವೆಂಬರ್ ಡಿಸೆಂಬರಲ್ಲಿ ಎಲೆನೇ ಇರ್ತಿರ್ಲಿಲ್ಲ, ಹುಳ ತಿನ್ಬಿಡ್ತಿತ್ತು. ಈ ನವೆಂಬರ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಓಕೆ ಹುಳ ಬರುತ್ತೆ, ನಾನು ಬ್ರಹ್ಮಾಸ್ತ್ರ ಪ್ರಿಪೇರ್ ಮಾಡ್ಕೋಬೇಕು, ಹೊಡಿಬೇಕು ಅಂತ. ಸರಿ, ಒಂದು 2ರಲ್ಲಿ ನೋಡಿದ್ರೆ ಆಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ, 2 ದಿನದಲ್ಲಿ ಆಗೋಗುತ್ತೆ ಅಂತ ಸುಮ್ಮನೆ ಕಾಯ್ತಿದ್ದೆ. ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಜಾನ್ವರಿನೇ ಬಂದ್ಬಿಡ್ತು, ಒಂದು ಹುಳ ಬರಲಿಲ್ಲ. ಹುಳನೇ ಇಲ್ಲ ಈ ಸತಿ. ಏನಕ್ಕೆ? ನಂದು 2 ಗೆಸ್ ಇದೆ. ಏನಕ್ಕೆ ಅಂತ ನನ್ನ ಗೆಸ್ ಇದು. ಒಂದು, ನೀವು ಹೇಳ್ದಂಗೆ ಪಕ್ಷಿಗಳು ಜಾಸ್ತಿ ಆಯಿತು, ಪಕ್ಷಿಗಳು ಬಂದು ಹುಳನ ತಿನ್ಬಿಡೋದು. 2ನೇದು ಇನ್ನೊಂದು ಕಾನ್ಸೆಪ್ಟ್ ನಾನು ಏನು ಓದಿದ್ದೀನಿ ಅಂದರೆ, ಗಿಡ ಹೆಲ್ತಿ ಆಗ್ತಾ 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 ನಿಮಗೆ ಹುಳಗಳು ಕಡಿಮೆ ಆಗುತ್ತಂತೆ. ಅದು ಸೈಂಟಿಫಿಕ್ ಇದು ಇದೆ. ಅದು ಈ ನೀವು ಗೂಗಲ್ನಲ್ಲಿ ಬ್ರಿಕ್ಸ್ ಲೆವೆಲ್ ಅಂತ ಗೂಗಲ್ ಮಾಡಿ, BRIX, ಬ್ರಿಕ್ಸ್ ಲೆವೆಲ್ ಅಂತ. ಏನಂದರೆ, ಈ ಎಲೆನ ತೊಗೊಳ್ತಾರೆ, ಹಿಂಡ್ತಾರೆ, ಎಲೆದ ರಸ ಬರುತ್ತಲ್ಲ, ಒಂದು ರಿಫ್ರಾಕ್ಟಿವ್ ಮೀಟರ್ ಅಂತ ಬರುತ್ತೆ, ಅದ್ರಲ್ಲಿ ಹಾಕ್ತಾರೆ. ಏನಂದ್ರೆ ಬೆಳಕು ಬಿಡ್ತಾರೆ. ಬೆಳಕು ಎಷ್ಟು ಅಡ್ಡವಾಗಿ ಹೋಗುತ್ತೆ ಅಷ್ಟು ಸಕ್ಕರೆ ಅಂಶ ನೀರಲ್ಲಿ ಜಾಸ್ತಿ ಇದೆ ಅಂತ, ಈ ರಸದಲ್ಲಿ ಜಾಸ್ತಿ ಇದೆ ಅಂತ. ಎಲೆ ತಗೊಳ್ತಾರೆ, ಹಿಂಡ್ತಾರೆ. ಆ ಎಲೆನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದಷ್ಟು ನಿಮಗೆ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಚೆನ್ನಾಗಿ ಆಗ್ತಿದೆ ಅಂತ. ದ್ಯುತಿ ಸಂಶ್ಲೇಷಣೆ ಚೆನ್ನಾಗಿ ಆಗ್ತಿದೆ ಆದಷ್ಟು ನಿಮಗೆ ಪ್ಲಾಂಟ್ ಹೆಲ್ತ್, ಗಿಡಗಳ ಆರೋಗ್ಯ ಚೆನ್ನಾಗಿದೆ ಅಂತ. ಸೊ ಅದು ಮೆಜರ್ಮೆಂಟ್. ಅದು 1 2 3 4 5 ಹಾಗೆ 20 ತನಕ ಮೆಜರ್ ಮಾಡ್ತಾರೆ. ಅಲ್ಲಿ ವಿಜ್ಞಾನಿ ಇದನ್ನ ಮಾಡಿದವರು, ಅವ್ರ ಹೆಸರು ಮರ್ತೋಗಿದೆ ನನಗೆ, ಯುನೈಟೆಡ್ ಇದು ಅಮೇರಿಕಾದಲ್ಲಿರೋದು. ಅವ್ರೇನು ಹೇಳ್ತಾರೆ ಅಂದರೆ,
ನಿಮಗೆ ಬ್ರಿಕ್ಸ್ ಲೆವೆಲ್ 6, 8 ಇತ್ತು ಅಂದರೆ ನಿಮಗೆ ಈ ಸಕಿಂಗ್ ಪೆಸ್ಟ್ ಎಲ್ಲ ಕಾಣುತ್ತೆ. ನಾನು ಹೇಳಿದ್ನಲ್ಲ ಬಿಳಿ ಹೇನುಗಳು ಎಲ್ಲ ಅದರುತ್ತೆ. ಒಂದ್ಸತಿ ನಿಮ್ಮ ಬ್ರಿಕ್ಸ್ ಲೆವೆಲ್ 8 ದಾಟ್ತು ಅಂದರೆ ನಿಮ್ಮ ಶುಗರ್ ಇದು ಫೋಟೋಸಿಂಥಸಿಸ್ ಚೆನ್ನಾಗಿ ಆಗ್ತಿದೆ, 8 ದಾಟ್ತು ಅಂದರೆ ನಿಮಗೆ ಆ ಸಕಿಂಗ್ ಪೆಸ್ಟ್ ಅಂತ ರಸ ಹೀರೋ ಕೀಟಗಳು ಬರುತ್ತಲ್ಲ, ಹೇಣಿರ್ಬೋದು, ಮೈಟ್ಸ್ ಇರ್ಬೋದು, ಅದು ಇದು ಬರದೇ ಇಲ್ವಂತೆ. ಏನಕ್ಕಂದರೆ ಅದಕ್ಕೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಸಕ್ಕರೆನ. ಅವದೆಲ್ಲ ಸಿಂಪಲ್ ಡೈಜೆಸ್ಟಿವ್ ಸಿಸ್ಟಮು, ಅದು ಜೀರ್ಣನೇ ಮಾಡ್ಕೊಳಕ್ಕಾಗಲ್ಲ. ಸೊ ಅವು ಹೊಟ್ಟೋಗತ್ವಂತೆ. ಬ್ರಿಕ್ಸ್ ಲೆವೆಲ್ 10 ದಾಟ್ತು ಅಂದರೆ ನಿಮಗೆ ಈ ಎಲೆ ತಿನ್ನೋ ಕೀಟ ಎಲ್ಲ ಇರುತ್ತಲ್ಲ ಅದು ಬರಲ್ಲ, ಅದಕ್ಕೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಒಂದು ಗಿಡಕ್ಕೆ 12ಕ್ಕಿಂತ ಜಾಸ್ತಿ ಬ್ರಿಕ್ಸ್ ಲೆವೆಲ್ ಇತ್ತು ಅಂದರೆ ನಿಮ್ಗೆ ಯಾವ ಕೀಟನೂ ಬರಲ್ಲ, ಯಾವ ಇದು ಬರಲ್ವಂತೆ. ಸೊ ಅವರು ಅದು ಡೈರೆಕ್ಟ್ ಮೆಜರ್ ಮಾಡೋದು ಹೇಳ್ತಾರೆ ಅವರು. ತಗೊಂಡು ನೀವು ಒಂದು ರಿಫ್ರಾಕ್ಟರ್ ಮೀಟರ್ ಅಂತ ಸಿಂಪಲ್ ಆಗಿ ಜಾಸ್ತಿ ಏನು ದುಡ್ಡಾಗಲ್ಲ, ಎಷ್ಟಾಗುತ್ತೆ ಗೊತ್ತಿಲ್ಲ, ನಾನು ನೋಡೋಕ್ಕಿಲ್ಲ. ತಗೊಂಡು ಅದನ್ನ ಹಿಂಡಿದ್ರೆ ಅದು ನಿಮಗೆ ಡೈರೆಕ್ಟ್ ಕ್ವಾಂಟಿಟೇಟಿವ್ ವ್ಯಾಲ್ಯೂ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನನ್ನ ಗೆಸ್, ಎರಡನೇ ಗೆಸ್ ಅದು ಒಂದು ಪಕ್ಷಿಗಳ ಇಕೋಸಿಸ್ಟಮ್ ಫಾರ್ಮ್ ಆಗ್ತಿದೆ ನನಗೆ, ಪಕ್ಷಿಗಳ ಹುಳುಗಳು ತಿನ್ಕೊಂಡು ಹೋಗಿರ್ಬೋದು, ಅಥವಾ ಎರಡನೇದು ಇದ್ರದ್ದು ಆರೋಗ್ಯ ಚೆನ್ನಾಗಿ ಆಗ್ತಿದೆ, ಬರ್ತಾ ಇರ್ತದೆ. ಅಲ್ಟಿಮೇಟ್ಲಿ ತಾಯಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರಕ್ಕೆ, ಭೂಮಿ ಚೆನ್ನಾಗಿ ಆಗ್ತಿದೆ ಅಂತ. ನೀವು ಇವಾಗ ಈ ವರ್ಷ ತಂದು ಹಾಕಿದ್ರೆ ಯಾವುದೋ ಒಂದು ಗೆಡ್ಡೆನ, ಹೌದು, ಆ ಗೆಡ್ಡೆ ಹಿಸ್ಟ್ರಿ ಗೊತ್ತಿಲ್ಲ ನಿಮ್ಗೆ, ಹೌದು, ಅದು ಬೆಳೆಯುತ್ತೆ, ಹೌದು, ಹೆಂಗ್ ಬೆಳೆಯುತ್ತೆ ಇದ್ರ ತರ ಬೆಳೆಯಲ್ಲ. ಹೌದು, ಇದು ಸೀನಿಯರ್, ಒಂದ್ ವರ್ಷ ಕಳೆದಿದೆ, ಅವ್ರ ಅಮ್ಮ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಹಿಂಗಿರ್ಬೇಕು ನೀನು, ಹಂಗಿರ್ಬೇಕು, ನಿಂಗೆ ರೋಗ ನಿರೋಧಕ ಶಕ್ತಿ ಈ ರೀತಿ ಹೆಚ್ಚುತ್ತೆ, ಹೆಚ್ಚಿದೀನಿ ಅಂತ ಭೂಮಿನೂ ಹೇಳ್ತಾ ಇರುತ್ತೆ. ಆದ್ರೆ ಎಲ್ಲಿಂದಲೋ ಬಂದಿರುತ್ತಲ್ಲ ಗೆಡ್ಡೆ, ಅದು ಗೊತ್ತಿರಲ್ಲ. ಅದು ಅವೆಲ್ಲ ಕಲ್ತ್ಕೊಳಕ್ 1 ವರ್ಷ ಆಗ್ಬೇಕು. ಹಂಗಾಗಿ ನೀವು ತಾಳ್ಮೆ, 1-2 ವರ್ಷ ತಾಳ್ಮೆ ಇರ್ಬೇಕು ನಿಮ್ಗೆ, ಕೆಪಾಸಿಟಿ. ನಾನು ಕಾಯ್ಬೇಕು, ಆ ಗಿಡಕ್ಕೂ ಕಾಯಿಸ್ಬೇಕು. ನಾವು ಅಕಸ್ಮಾತ್ ಏನೋ ಒಂದು ರೋಗ ಬಂತು ಅಂತ ಸಖತ್ ಏನೋ ಒಂದು ಸ್ಪ್ರೇ ಮಾಡಕ್ ಹೋಗ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ಏನೋ ಒಂದಷ್ಟು ಸೊಪ್ಪುಗಳನ್ನ, ಕೈ ಬರುವಂಥ ಸೊಪ್ಪುಗಳನ್ನ ಕಲಸಿ ಹಾಕ್ತೆ, ಅದು ಆ ಕ್ಷಣಕ್ಕೆ ಹೋಗುತ್ತೆ, ಆದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಲ್ಲ ಗಿಡದ. ಹೆಂಗೆ ಅಂದ್ರೆ ನಾವು ಮಾತ್ರೆ ತಗೊಂಡಂಗೆ ಇಮ್ಯುನಿಟಿ ಬಿಲ್ಡ್ ಆಗಲ್ಲ. ಹೌದು, ಆ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂದ್ರೆ ಅದು ಬರಬೇಕು, ಅದು ಹುಳನಾರು ಮೇಯ್ಲಿ, ಏನಾರು ಮೇಯ್ಲಿ, ಸಂಕಷ್ಟಕ್ಕೊಳಗಾಗ್ಲಿ, ಆಮೇಲೆ ಅದೇ ಎದ್ನಿಲ್ಲತ್ತಲ್ಲ, ಆ ಗಿಡ ಬದುಕುತ್ತೆ ಚೆನ್ನಾಗಿ. ನಿಜ, ಖಂಡಿತ ನಿಜ. ಅದು ಏನಂದ್ರೆ ಎಲ್ಲ ಓದಿರ್ತೀವಿ ವಿನೋದ್, ಸ್ಟಾರ್ಟಿಂಗ್ ಬರುವಾಗ ತುಂಬಾನೇ ಎಲ್ಲ ಓದಿರ್ತೀವಿ, ಇದೆಲ್ಲ ಗೊತ್ತಿರುತ್ತೆ. ಆದರೆ ಅದಾದಾಗ ಒಂದು ಮನಸ್ಸಲ್ಲಿ ತಳಮಳ ಬರುತ್ತಲ್ಲ, ಅದು ಅದನ್ನ ತಡ್ಕೊಳ್ಳೋದು ತುಂಬಾ ಇದು. ನಮ್ಮ ಜನಗಳು ಹೆಂಗೆ ಗೊತ್ತಾ, ಜ್ವರ ಬರುತ್ತೆ ಅಲ್ವಾ ಅವ್ರಿಗೆ, ಹೌದು, ಜ್ವರ ಬಂದಾಗ ಡಾಕ್ಟರ್ಗೆ ಹೋಗಲ್ಲ. ಮೊದಲನೇ ದಿನ ಡಾಕ್ಟರ್ಗೆ ಹೋಗಲ್ಲ, 2ನೇ ದಿನ ಡಾಕ್ಟರ್ಗೆ ಹೋಗಲ್ಲ, 3ನೇ ದಿನಕ್ಕೆ ಹೋಗ್ತಾರೆ ಆಸ್ಪತ್ರೆಗೆ. ಇದು ಬಿಡಲ್ಲಪ್ಪ ನನ್ನನ್ನ, 3ನೇ ದಿನಕ್ಕೆ ಹೋಗಿ ತೋರಿಸ್ಕೊಬಿಡ್ಬೇಕು ಅಂತ ಹೋಗ್ತಾರೆ. 3ನೇ ದಿನ ಮಾತ್ರೆ ತಗೊಂತಾರೆ, 4ನೇ ದಿನ ಮಾತ್ರೆ ತಗೋತಾರೆ. ಈಗ ನೋಡು, ಏನು ಮಾಡದೇ ಇದ್ರೆ 5 ದಿನಕ್ಕೆ ಹತ್ರ ಹೋಗಿದ್ ಬಂದ ತಕ್ಷಣ ಹೋಯ್ತು ಅಂತಾರೆ. ನಿಜ, ಅವ್ರು ಏನೂ ಮಾಡದೆ ಹಂಗೆ ಇದ್ರೆ 2 ದಿನಕ್ಕೆ ಹೋಗೋದು. ಡಾಕ್ಟರ್ ಹತ್ರ ಹೋಗಿದ್ಕೆ 2 ದಿನಕ್ಕೆ ಹೋಯ್ತು ಅಂತಾರೆ. ನಿಜ 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 ಹಂಗೆ ನಮ್ ಜನ. ನಿಜ. ಇಲ್ಲ, ನನಗೆ ಹೋದ್ಸತಿ ಇದು ಸಿಗೋಟಕ ಬಂದಾಗ ಬಾಳೆ, ನಾನು ಒಂದು ಚಾನಲ್ ಇದೆ ನಂದು, ನಂದು ತೋಟದ್ದೇ ವಿಡಿಯೋ ಹಾಕ್ತಿರ್ತೀನಿ, ತಿಂಗಳು ಹಾಕ್ತಿದ್ದೆ ಫಸ್ಟ್ ಇಯರ್. ಈಗ ನಾನು 2-3 ತಿಂಗಳಿಗೆ ಒಂದ್ಸತಿ ಹಾಕ್ತೀನಿ, ಯಾಕಂದ್ರೆ ಅದನ್ನೇ ಹೇಳೋದೇನು ಅಂತ. ಅಲ್ಲಿ ನಾನು ಹೇಳ್ತಿದ್ದೆ ಹೀಗೆ ತುಂಬ ಇದಾಗ್ತಿದೆ, ಮೋಸ್ಟ್ಲಿ ಬರಲ್ಲ ಈ ಸತಿ ಅಂತ. ತುಂಬ ಜನ ಫೋನ್ ಮಾಡಿದ್ರು, ವೆಲ್ ವಿಷರ್ಸ್ನೇ, ಸರ್ ಒಂದ್ಸತಿ ಕೆಮಿಕಲ್ ಹೊಡೆದು ಬಿಡಿ ಸರ್, ಫುಲ್ ಹಾಳು ಮಾಡ್ಕೊಂಡ್ಬಿಡ್ತೀರಾ ಇದು ಅಂತ. ಇಲ್ಲ, ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡ್ ಬಂದಿದ್ದೀನಿ, ಅದರಿಂದ ಓಕೆ. ಒಂದು ನಂಬಿಕೆ ಏನಂದ್ರೆ, ಇನ್ನೊಂದು 2 ವರ್ಷ ಇದೇ ಭೂಮಿ ಆಯ್ತು ಅಂದ್ರೆ ನಂಗೆ ಇನ್ಯಾವುದು ಇದ್ರಲ್ಲಿ ರೋಗ ಜಾಸ್ತಿ ಕಾಣಿಸ್ಕೊಂಡ್ರು ಅದನ್ನ ಅದೇ ನೋಡ್ಕೊಳತ್ತೆ ಅಂತ ಒಂದು ನಂಬಿಕೆ. ಕೆಮಿಕಲ್ ಅಂತೂ ನಾವು ಹಾಕಂಗಿದ್ರೆ ಬುಷಿ ಮಾಡಕ್ಕೆ ಬರ್ತಾರೆ. ಜಮೀನೇ ತಗೊಳ್ತಿರ್ಲಿಲ್ಲ. ಹೌದು, ಯಾಕಂದ್ರೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತಗೋಬೋದಲ್ಲ. ಹೌದು, ಇಲ್ಲಿಗೆ ಆಕ್ಚುಲಿ ನಾವು ಬಂದ್ರೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗ್ಬೇಕು. ನಾನು ಸಿಟಿಲಿ ಇರ್ತೀನಲ್ಲ, ಅಲ್ಲೆಲ್ಲ ಹೊಗೆ ಎಲ್ಲ ಕುಡಿದಿರ್ತೀನಲ್ಲ, 1-2 ದಿನ ಬಂದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಸಿಟಿಗೆ ಪುನಃ. ಹೌದು, ಆ ರೀತಿ ಅನ್ಕೊಂಡ್ ಬಂದಿರ್ತೀವಿ. ಇಲ್ಲೂ ಕೆಮಿಕಲ್ ಹಾಕಿದ್ರೆ ಸಿಟಿಗಿಂತ ವರ್ಸ್ಟ್ ಆಗತ್ತೆ ಇದು. ಮತ್ತೆ ನಾನು ಇಲ್ಲಿ ಎದುರುಗಡೆ ಭೂಮಿಗೆ ಹೋಗಿ ನೋಡ್ತೀನಲ್ಲ, ಕಲ್ಲಾಗೋಗಿರುತ್ತೆ. ಹೌದು, ಫುಲ್ ಕಲ್ಲಾಗೋಗಿರುತ್ತೆ. ಅದ್ರ ಭೂಮಿ ಉಳುಮೆ ಮಾಡಿದ್ರೆ ಕಲ್ಲಾಗುತ್ತೆ, ಕೆಮಿಕಲ್ ಹಾಕಿದ್ರು ಕಲ್ಲಾಗುತ್ತೆ. ಯಾಕಂದ್ರೆ ಎಲ್ಲ ಶಕ್ತಿನೂ ಹೋಗ್ಬಿಟ್ಟಿರುತ್ತೆ, ಭೂಮಿಲಿ ಏನೂ ಇರಲ್ಲ. ಆ ಸೂಕ್ಷ್ಮ ಜೀವಿಗಳಿದ್ರೆ ತಾನೇ ಮಣ್ಣು ಸ್ಮೂತ್ ಆಗುತ್ತೆ. ನೀವು ನೋಡಿದ್ರಲ್ಲ ಅಲ್ಲೇ ಹಿಂಗೆ ನೋಡಿದ್ವಲ್ಲ, ಸೂಕ್ಷ್ಮ ಜೀವಿಗಳಲ್ಲಿ ವಾಸ ಮಾಡ್ತಾ ಇರೋದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಮಣ್ಣು. ಅದು ಕಲ್ಲು ಭೂಮಿ ಆದ್ರೂ ಅಷ್ಟೇ. ಹೌದು ಹೌದು, ಕಳೆಗಳು ಬಿಟ್ಟಿರ್ಬೇಕು ನೀವು ಅಲ್ಲಿ ಅಷ್ಟೇ. ಅಲ್ಲ, ಮಣ್ಣು ಆಕ್ಚುಲ್ ಒಳ್ಳೆ ಮಣ್ಣು ಅಂದ್ರೆ ಅದಕ್ಕೆ ಭೌತಿಕ ಗುಣಗಳಿರ್ಬೇಕು, ಫಿಸಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಗುಣಗಳು, ಜೈವಿಕ ಗುಣಗಳಿರ್ಬೇಕು. ಕೆಮಿಕಲ್ ಹಾಕಿದ್ರೆ ನಿಮಗೆ ಭೌತಿಕ ಗುಣ ಏನಿರುತ್ತೋ ಅದಿರುತ್ತೆ, ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಕೆಮಿಕಲ್ ಹಾಕಿ ಕೆಮಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ಅದು ಹಾಳಾಗಿರುತ್ತೆ, ಬಟ್ ಏನೋ ಇರುತ್ತೆ, ನಿಮಗೆ ಜೈವಿಕ ಹೊರಟೋಗಿರುತ್ತೆ. ಸೊ ಅದು ಮಣ್ಣು ಅನ್ಸ್ಕೊಳ್ಳಲ್ಲ, ಧೂಳು ಅನ್ಸ್ಕೊಳತ್ತೆ ಅಷ್ಟೇ. ನಿಮ್ ತೋಟ ಪೂರ್ತಿ ನೋಡಿದ್ರೆ ಈ ಸುಭಾಷ್ ಪಾಳೇಕರ್ ಅವರು ಹೇಳಿದಾರಲ್ಲ, ಇಲ್ಲಿ ನೋಡಿ ನಮ್ಗೆ ಸಿಕ್ತು ಇದು. ಸಿಹಿ ಕುಂಬಳಕಾಯಿ ಬಲ್ತಿದ್ಯಾ? ಇನ್ನ ಎಷ್ಟು ದಿನಕ್ಕೆ ಹಾರ್ವೆಸ್ಟ್ ಮಾಡ್ತೀರಾ ಇದನ್ನ?
ಸ್ವಲ್ಪ ಒಂದ್ ಎರಡು ಕಡೆ ಎಲ್ಲೋ ಆದಾಗ ಇದು ಕಿತ್ಕೋಬಹುದು ಅನ್ಸುತ್ತೆ. ಕಿತ್ಕೊಳ್ಳಿ. ಕೀಳ್ಬೇಡ್ದಿ. ಆಗಿದೆ, ಕಿತ್ಕೊಳ್ಳಿ. ಕಿತ್ಕೊಡ್ತೀನಿ ಕೊಡಿ. ಈ ರೀತಿ ಕೀಳ್ತೀರಾ? ನನಗೆ ಹಿಂಗೆ ಕೀಳ್ಬೇಕಾ ಇಲ್ವಾ ಗೊತ್ತಿಲ್ಲ, ಮೊದಲನೇ ಸತಿ ಕೀಳ್ತಿದ್ದೀನಿ. ಮೊದಲನೇ ಸಲ ಕೀಳ್ತಾ ಇದ್ದೀರಾ? ಹೌದು. ಹೌದಾ? ಇದು ಮೂರನೇ ಕಾಯಿ. ಮೂರನೇ ಕಾಯಿ. ನೆನ್ನೆ 2 ಕಿತ್ಕೊಂಡಿದ್ದು. ಅದು ಕುಡ್ಲು ತಗೊಂಬಂದು ಕಿತ್ಕೊಂಡ್ರಾ? ಇಲ್ಲ, ಹೀಗೇನೆ. ನಮ್ಮ ಕೃಷಿ ಎಲ್ಲ ಕಲ್ಸುತ್ತೆ ನಮಗೆ. ನಿಮ್ಗೇನೆ ಅದು ನೋಡಿ, ಕುಂಬಳಕಾಯಿ ನಾನು ಹೆಂಗೆ ತಗೋಬೇಕಾಗತ್ತೆ? ನೀವು ಆರಾಮಾಗಿ ಮನೆಗೆ ತಗೋಗಿ ಚಪಾತಿ ಮಾಡ್ಸ್ಕೊಂಡು ಪಲ್ಯ ಮಾಡ್ಸ್ಕೊಂಡು ತಿನ್ನಿ, ಸಕ್ಕದಾಗಿರುತ್ತೆ. ನೋಡಿ, ರೋಡ್ ಪಕ್ಕ ಇದ್ರೆ ಇಂಥದ್ದೆಲ್ಲ ಬರ್ತಿರುತ್ತೆ. ಯಾವುದೋ ಮ್ಯಾಕ್ಸ್ ಬೀಟ್ ಇದು ರೋಡಿಂದ ಬಂದಿರೋದ ಗಾಳಿ ಅಲ್ವಾ ಬರ್ತಾ. ಮರಗಳು ಹಾಕೊಂಡಿಲ್ಲ. ಸೊ ನಂದು ರೋಡ್ ಇರೋದು ಪೂರ್ವಕ್ಕಿದೆ ಮತ್ತೆ ಉತ್ತರಕ್ಕಿದೆ. ಓಕೆ. ಅಕ್ಕಪಕ್ಕ ಜಮೀನು ದಕ್ಷಿಣ ಪಶ್ಚಿಮಕ್ಕಿದೆ. ಓಕೆ. ದಕ್ಷಿಣಕ್ಕೆ ನನಗೆ ಫುಲ್ ದೊಡ್ಡ ದೊಡ್ಡ ಮರಗಳಿದೆ. ಅದು ಪಕ್ಕ ಜಮೀನವ್ರು ಬರ್ತದೆ, ದೊಡ್ಡ ದೊಡ್ಡ ಕಾಡು ಮರಗಳದು. ನಾನು ಪಶ್ಚಿಮಕ್ಕೆ ಒಂದು ಲೇಯರು ಗ್ಲಿರಿಸೀಡಿಯಾ, ಇನ್ನೊಂದು ಲೇಯರು ಅಗಸೆಗಳ ಮಧ್ಯೆ 16 ಅಡಿಗೊಂದು ಮಹಾಗನಿ ಹಾಕಿದ್ದೀನಿ. ಏನಂದರೆ ಅದು ಜಮೀನು ಪಕ್ಕ ಇರೋದ್ರಿಂದ ತುಂಬ ಹರಡ್ಕೊಳ್ಳೋದು ನಾನು ಹಾಕೋಕ್ಕಾಗಲ್ಲ. ಓಕೆ. ಏನಕ್ಕಂದರೆ ಅಕ್ಕಪಕ್ಕದವ್ರಿಗೆ ಇದಾಕೊಡೋದು ಅಂತ. ನಿಮ್ಮ ಗ್ಲಿರಿಸಿಡಿಯಾ ಅಂದರೆ ಟೇಮ್ ಮಾಡಿ ಇಟ್ಕೋಬೋದು. ಅಗಸೆ ಸ್ಟ್ರೈಟ್ ಹೋಗುತ್ತೆ, ನುಗ್ಗೆನೂ ಇದು ಯಾವುದು ಮಹಾಗನಿನೂ ಸ್ಟ್ರೈಟ್ ಹೋಗುತ್ತಂತೆ. ಅದು ಹಾಕಿದ್ದೀನಿ. ಈ ಕಡೆ ರೋಡ್ಗೆ ಇನ್ನೂ ಹಾಕಬೇಕು. ಇಲ್ಲಿ ಏನು ಹಾಕೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಸಲಹೆ ಇದ್ರೆ ತಿಳಿಸಿ. ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಅಷ್ಟೇನು ಗಾಳಿ ಬರಲ್ಲ, ಅಡ್ಡಗಾಳಿ ಬಿಟ್ಟರೆ ಅಷ್ಟು ಬರಲ್ಲ. ಇಲ್ಲಿ ಪಕ್ಷಿ ಇದೆ. ಹೌದು. ಪಕ್ಷಿ ಎದುರುಕೊಂಡಿಲ್ವಲ್ಲ ಸರ್? ಅದು ಅಲ್ಲೇ ಇದೆಯಾ? ಹಾಂ, ಅಲ್ಲೇ ಇದೆಯಲ್ಲ. ನಮಗೆ ಸಿಗುತ್ತೆ, ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಾ? ಅಲ್ಲಿ ಕಾಣಿಸ್ತಿದೆ. ಇಲ್ಲಿ ತುಂಬ ಇದೆ ವಿನೋದ್. ಇಲ್ಲಿ ತುಂಬ ಪಕ್ಷಿ ಇದ್ದಾವೆ ನೋಡಿ, ತುಂಬ ಇದೆ. ಎಷ್ಟು ಕಡೆ ಬಾಳೆನಲ್ಲಿ ಗೂಡು ಕಟ್ಟಿ ಮೊಟ್ಟೆ ಹಾಕಿ ಮರಿ ಮಾಡಿವೆ ಹೋದ ವರ್ಷ. ಎಲ್ಲ ಆ್ಯಕ್ಚುಯಲ್ ಆಗಿ ತುಂಬ ಇದ್ದಾವೆ ಸರ್ ಈ ಒಂದು ಇದರಲ್ಲಿ. ಹೌದಾ? ತೊಗರಿ ಗಿಡದ ಮೇಲೆ ತುಂಬ ಇದ್ದಾವೆ. ಒಂದು ಗೂಡು ಕಟ್ಕೊಂಡಿದೆ ಅದು. ಅದೇ ಗೂಡು ಕಟ್ ಮರಿ ಮಾಡಿರ್ಬೇಕು, ಅದಕ್ಕೆ ಅಷ್ಟು ಈಸಿಯಾಗಿ ಓಡಿಲ್ಲ ಅದು. 1 2 3 ಕ್ಯಾಮ್ರಾಗೆ ಏನು ಸಿಗ್ತಾ ಇತ್ತೋ ನಮಗೆ ಇಲ್ಲಿ ಬಿಸಿಲಿದೆ, ಕಾಣೋದೇ ಇಲ್ಲ ಕ್ಯಾಮ್ರಾ ಸ್ಕ್ರೀನ್ಗಳು. ನೋಡಿ, ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನ ಮಾಡ್ಕೊಡ್ಬೇಕು ನಮ್ಮ ತೋಟನ. ಹೌದು. ಮತ್ತು ನಂದು ಇನ್ನೊಂದಿದು, ಈ ತೆಂಗು ನೋಡ್ತಿದ್ರಲ್ಲ ನೀವು, ಹೋಗ್ಬಿಟ್ಟಿದೆ ಇದು. ಇದೊಂದು ರೀಪ್ಲೇಸ್ ಮಾಡಬೇಕಿದು. ಓಕೆ. ಸೊ ತೆಂಗು ನಾನು ನೆಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ, ಎಲ್ಲದಕ್ಕೂ ಬೀಜಾಮೃತ ಹಾಕಿದ್ದೆ ನಾನು. ಇವಾಗ ಬಾಳೆ ಮಾಡಬೇಕಂದ್ರೆ ಬೀಜಾಮೃತ ಮಾಡಿ, ಬೀಜಾಮೃತದಲ್ಲಿ ಬಾಳೆ ಗೆಡ್ಡೆನ ಇದು ಅದ್ದಿ ನಾಟಿ ಮಾಡ್ತಿದ್ದೆ. ಸೇಮ್ ಅಡಿಕೆಗೆ ಬೀಜಾಮೃತನೇ ಸ್ವಲ್ಪ ಪ್ಯಾಕೆಟ್ಗೆ ಹಾಕಿ ಆಮೇಲೆ ಅದನ್ನ ತೆಗೆದು ಇದು ಮಾಡ್ತಿದ್ದೆ. ತೆಂಗು ಬರೋಷ್ಟೊತ್ತಿಗೆ ಸ್ವಲ್ಪ ಸೋಂಬೇರಿತನ ಆಗೋಯ್ತು. ತೆಂಗು ಲಾಸ್ಟ್ ನೆಟ್ಟಿದ್ದು ನಾನು. ಓಕೆ. ಬೀಜಾಮೃತ ಹಾಕಲಿಲ್ಲ ನಾನು. ಹಾಕಿ ಹೋಗಿರ್ತಿದ್ದೆ ತೆಂಗಿನ. 15 ದಿನ ಆಯಿತು, 21 ದಿನ ಆಯಿತು, ಸುಳಿ ಬಂದ್ಬಿಡೋದು. ಹಂಗಿಲ್ಲ ಅಂದ್ರೆ ಒಂದು 50% ತೆಂಗು ಹೋಯ್ತು ನಂದು. ಹೌದಾ? ಇದು ಏನಪ್ಪ, ಇದು ಏನಾಗ್ತಿದೆ ಇದು ಅಂದರೆ ಏನೇನೋ ಇದು ಓದಿದೆ. ಅಲ್ಲಿ ಎಷ್ಟೋ ಜನ ಗೊಣ್ಣೆ ಹುಳು ಇರ್ಬೋದು ಅಂದರು, ಜೀವಾಮೃತ ಹಾಕಿದ್ರೆ ಹೋಗಬೇಕು ಅಂತ ನಾನು ತಲೆ ಕೆಡಿಸ್ಕೊಂಡೆ. ಯಾವತ್ತೋ ಒಂದಿನ ಹೊಳೀತು, ಹೌದಲ್ವಾ ಇದಕ್ಕೆ ಬೀಜಾಮೃತ ಮಾಡ್ತಿಲ್ಲ ಅಲ್ವಾ ಅಂತ. ಸೊ ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿದ್ನಲ್ಲ, ಆಗ ಬೀಜಾಮೃತ ಹಾಕಿ ರಿಪ್ಲೇಸ್ ಮಾಡಿದೆ. ಅಲ್ಲಿಂದ ಒಂದು ಗಿಡ ಹೋಗಿಲ್ಲ. ಇದೊಂದು ರೀಪ್ಲೇಸ್ ಮಾಡಬೇಕಿದು. ಇದಕ್ಕೆ ಬೀಜಾಮೃತ ಹಾಕಿರಲ್ಲ 100% ಹೇಳ್ಬೋದು ನಾನು. ಅಲ್ಲ, ಈಗ ಹಾಕೋರೆಲ್ಲ ಬೀಜಾಮೃತ ಹಾಕಲ್ಲ ಸರ್, ಈಗ ನ್ಯಾಚುರಲ್ ಆಗಿ ಮಾಡ್ತಾರಲ್ಲ. ಈಗ ಎಲ್ಲ ರೈತರು ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟು. ಬೀಜಾಮೃತ ಜೀವಾಮೃತ ಅವ್ರಿಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ, ಅವ್ರು ಹಂಗೆ ಹಾಕಿರ್ತಾರೆ. ಅದು ಗಿಡ ಎಲ್ಲ ಚೆನ್ನಾಗಿ ಬಂದಿರುತ್ತಲ್ಲ. ನನ್ನ ಭೂಮಿಲಲ್ಲಿ ಬರಲಿಲ್ಲ. ನನ್ನ ಭೂಮಿಲಿ 50% ಗಿಡ ಹೋಯ್ತು ತೆಂಗು. ಅದೇ ಆ ಕಡೆ ಪ್ಲಾಟಲ್ಲಿ ಎಲ್ಲ ತೆಂಗಿನ ನೆಡುವಾಗ್ಲೂ ಬೀಜಾಮೃತಕ್ಕೆ ಅದ್ದಿ 2 ನಿಮಿಷ ನೆರಳಿಗಿಟ್ಟು ನೆಟ್ಟಿರೋದು. ಒಂದು ಗಿಡ ಹೋಗಿಲ್ಲ ನೀಟಾಗಿ. ಒಂದು ಗಿಡ ಹಾಕ್ತಾ ಇರೋದೆಲ್ಲ ಹೋಗಿದ್ಯಾ? ಹಾಕ್ತಾ ಇರೋದೆಲ್ಲ ಹೋಯ್ತು. ಇದೊಂದು ಲಾಸ್ಟ್ ಉಳ್ಕೊಂಡಿತ್ತು ಅನ್ಸುತ್ತೆ, ಇದು ಹೋಯ್ತು. ಯಾವುದೋ ಬೇರೆ ಕಾರಣಕ್ಕೆ ಸರ್ ಇಲ್ಲ. ಒಂದು ಬ್ಯಾಚ್ ನೀವು ಎಲ್ಲ ಒಂದ್ ಕಡೆ ತರಿಸಿ ಹಾಕಿದೀರಾ, ಅದಕ್ಕೆ ಬೀಜಾಮೃತ ಹಾಕಿಲ್ಲ? ಎಲ್ಲ ಅದೇ ಇದ್ರಲ್ಲಿ ತರಿಸಿದ್ದು, ಒಂದೇ ರೈತರಿಂದ ಅವ್ರ ಹತ್ರನೇ ತರಿಸಿದ್ದು. ನಾನು ಮಾಡಿದ್ದೀನಿ ವಿರೋಧ್. ಇದು ಹಂಗೆ ನೆಟ್ಟಿರೋದು ಹೋಗಿದೆ, ಬೀಜಾಮೃತದಲ್ಲಿ ಹಾಕಿ ನೆಟ್ಟಿದ್ದು ಹೋಗಿಲ್ಲ. ಓಕೆ. ಎಕ್ಸ್ಪ್ಲನೇಷನ್ ಏನಂತ ಕೇಳಬೇಡಿ. ಬೀಜಾಮೃತದಲ್ಲಿ ಗಂಜಲ ಇರುತ್ತೆ, ಸಗಣಿ ಇರುತ್ತೆ, ನಿಮ್ಗೆ ಸುಣ್ಣ ಇರುತ್ತೆ. ಸುಣ್ಣ ಏನಕ್ಕೆ ಅಂದರೆ ಆಸಿಡ್ ಗೀಸಿಡ್ ಇದ್ರೆ ಅದು ನ್ಯೂಟ್ರಲೈಸ್ ಮಾಡೋಕ್ಕೆ pH ಲೆವೆಲ್ಲು. ಗಂಜಲ ಸಗಣಿ ನಿಮ್ಗೆ ಕೋಟಿಂಗ್ ಆಗುತ್ತಲ್ವಾ, ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಓಕೆ. ಹುಳಗಳನ್ನ ಏನೋ ಇದು ಮಾಡಿರುತ್ತೆ. ಅಲ್ಲ, ಬೇರೆ ಕಡೆ ಬರುತ್ತೆ, ಇಲ್ಲೂ ಹೋಗಿದೆ ಅಷ್ಟೇ. ನನಗೆ ಹೋಗಿದೆ. ನಾನು ಇಲ್ಲಿ ಹೇಳ್ತಿರೋದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ಹೌದು. ಇದು ಮರತೊಗರಿ ಅಂತ. ಇದು ಇದೊಂದಾ? ಇದು
ಇದನ್ನ ಮರ ತೊಗರಿ ಅಂತಾರೆ, ಅಂದರೆ ಪೆರಿನಿಯಲ್ ತೊಗರಿ, ಮಲ್ಟಿಪಲ್ ವರ್ಷ ಬರ್ತಾ ಇರುತ್ತಂತೆ. ಓಕೆ, ಎಷ್ಟು ವರ್ಷ ಬರುತ್ತೆ ಅಂತ? 4-5 ವರ್ಷ ಬರ್ಬೋದೇನೋ, ಇನ್ನೂ ಜಾಸ್ತಿನೇ ಬರುತ್ತೆ ಅನ್ಸುತ್ತೆ ಇದೆಲ್ಲ. ಓಕೆ. ಅಂದರೆ ಇದು ಬೀಜ ಚೆನ್ನಾಗಿರಲಿಲ್ಲ ನಾನು ತಂತಿದ್ದು. ಬೀಜ ಹಾಕಿದ್ರೆ ಒಂದು 5 ಜರ್ಮಿನೇಟ್ ಆಯ್ತು ಅಷ್ಟೇ. ಓಕೆ. ಅದಕ್ಕೆ ಇದನ್ನ ಇಟ್ಕೊಂಡು ನಾನು ಅಲ್ಲಿ ಚೆನ್ನಾಗಿ ಬಂದಿರೋ ಕಡೆ ಬೀಜ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಮರ ತೊಗರಿ ಅಲ್ಲ, ಇದು ನಾಟಿ ತೊಗರಿ ಅಲ್ಲ, ಆದ್ರೂ ಮರ ತೊಗರಿ ಆಗಿದೆ. ಇದು ಮರ, ಅಲ್ಲಿ ನೋಡಿ, ಅಲ್ಲಿ ಕಾಂಡ ನೋಡಿ, ಅದೇನೆ ಮರ ಆಗ್ಬಿಟ್ಟಿದೆ. ಹೌದು. ಓಕೆ ಸರ್. ಎಲ್ಲದಕ್ಕಿಂತ ಖುಷಿ ಆಗೋದು ನನಗೆ ಅಲ್ಲ ಆರ್ಗ್ಯಾನಿಕ್ ಮ್ಯಾಟರ್. ಅಷ್ಟೇ ಸರ್, ಆರ್ಗ್ಯಾನಿಕ್ ಮ್ಯಾಟರ್. ಅದೇ ಮ್ಯಾಟ್ರ್ ಆಗೋದು ಒಂದು. ಹೌದು ಹೌದು.